ನಮ್ಮ ಪ್ರಚಾರ ಬರ್ತೀರಿ ದೂರದಲ್ಲಿ ಮಹಾಪರಾಕ್ರಮಶಾಲಿ ಧೀರಾಧಿಧೀರ ರಣಧೀರ ಬ್ರಿಟಿಷ್ ಕಾಲಕ್ಕೆ ಬ್ರಿಟಿಷರಿಗೆ ಶಿವ ಸ್ವಪ್ನರಾಗಿದ್ದ ಮಹಾನ್ ಸನ್ಮಾನ್ಯರಾದ ಸಿಂಧೂರ ಲಕ್ಷ್ಮಣರವರ ಊರಿಗೆ ಬಂದಿರುತ್ತೇನೆ. ಸನ್ಮಾನ್ಯರಾದ ಸಿಂಧೂರ ಲಕ್ಷ್ಮಣರವರ ಚರಿತ್ರೆಯನ್ನು ಈ ಊರಿನ ಬಾಂಧವರಿಂದ ನಾನು ಕೇಳಿಕೊಳ್ಳಲು ಬಂದಿದ್ದೇನೆ. ಶಿವಾಯನ್ಮ ಶಿವಾಯನ್ಮ ಶಿವಾಯನ್ಮ. ನಮಸ್ಕಾರಪ್ಪ, ನಿಮ್ಮ ಹೆಸರು ಹೇಳ್ರಿ ಪೂಜಾರಿಗಳು? ಸನ್ಮಾನ್ಯರಾದ ಮಲ್ಲಯ್ಯ ಮಠಪತಿ ಅವರ ಇದರ ದಿನನಿತ್ಯ ಪೂಜೆ ನಿಮಗೈತೇನ್ರಿ? ಪೂಜೆ ಕಾಯಂ ಮಾಡ್ತೀರಿ? ಆಯ್ತು, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವ್ರ ಸನ್ಮಾನ್ಯರಾದ ತಮ್ಮ ಹೆಸರು ಹೇಳ್ರಿ? ಸನ್ಮಾನ್ಯರಾದ ಮನೋಹರ್ ಸಿದ್ದರಾಯಿ ಮದಭಾವಿ. ಸಿಂಧೂರನ್ರಿ ಊರ? ನೀವು ಬಸವಣ್ಣವ್ರ ಭಕ್ತರೆ. ಸಿಂಧೂರ ಲಕ್ಷ್ಮಣ ಅವ್ರ ಚರಿತ್ರೆ ಬಗ್ಗೆ ಹೇಳ್ಬೇಕಲ್ಲ, ಮತ್ತೆ ನೀವು ಹೇಳ್ತಿರಲ್ಲ ಅಲ್ಲಿ? ಅವ್ರು ಅಲ್ಲೇ ಸ್ಟ್ಯಾಚ್ಯೂ ಹತ್ತಿಗೆ ಹೋಗೋಣ. ಅವ್ರ ಏನ್ ಮೂರ್ತಿ ಕಟ್ಟಿರಲ್ಲ ಅಲ್ಲಿ ಮೂರ್ತಿ ಹತ್ರ. ಹೌದ್ರಿ? ಅದಾರನ್ರಿ ಅವ್ರ? ಈಗ ಸಿಗ್ತಾರ್ರಿ ಅವ್ರ? ಸನ್ಮಾನ್ಯ ದಯಾನಂದ್ ಕಲ್ಲಪ್ಪ ಬಾಬಾನಗರ್. ಇವರ ನಮಗೆ ಈ ಊರಿಗೆ ಬರ್ಲಾಕ ಮತ್ತೆ ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ನಾವು ಕೇಳಿದಾಗ ಬರ್ರಿ ನಮಗೆ ಆಗಮನ ಮಾಡ್ಕೊಂಡ್ರು. ಈ ಊರಿಗೆ ಬರ್ಬೇಕಂತ ಹೇಳಿದ್ರು. ಬಂದಿವಿ, ಈಗ ಒಂದು ತಿಂಗಳ ಹೇಳ್ತಿದ್ವಿ, ಹಂಗ ಮಾತಾಡ್ತಿದ್ವಿ. ಚೆನ್ನಾಗೈತೇನದ? ನಿಮ್ಮ ಹೆಸರು ಹೇಳಿ? ಸನ್ಮಾನ್ಯರಾದ ತಾವು? ವಿಜಯ್ ಮದ್ವಾಯಿ ಅಂತ. ವಿಜಯ್ ಮದ್ವಾಯಿ ಅವರ? ನಿಮ್ದು ಊರ? ಸಿಂಧೂರ್. ಇದ ಊರ? ಸಿಂಧೂರ ಲಕ್ಷ್ಮಣರ ಬಗ್ಗೆ ಭಾರಿ ಅಭಿಮಾನ ಐತೆ ನಿಮಗೆ? ಯಾಕ? ಒಂದು ಬ್ರಿಟಿಷರಿಗೆ ಶಿವ ಸ್ವಪ್ನರಾಗಿದ್ರು ಅವ್ರ ಸಿಂಧೂರ ಲಕ್ಷ್ಮಣರವ್ರ. ಮತ್ತ ಅವ್ರ ಊರಿಗೆ ಒಂದು ಹೆಸರು ಕಳೆ ಸಿಂಧೂರ ಲಕ್ಷ್ಮಣ. ಸಿಂಧೂರ್ ಅನ್ನುವಂತ ಲಕ್ಷ್ಮಣ ಅನ್ನೋದು ಎಲ್ಲಿ ಬೇಕಾದ್ರೆ ಪ್ರಚಾರ ಐತ್ರಿ. ನಿಮ್ಗೆ ಖುಷಿ ಐತಿಲ್ರಿ? ತಮ್ಮ ಇನ್ನೊಮ್ಮೆ ತಮ್ಮ ಹೆಸರು ಹೇಳ್ರಿ? ವಿಜಯ್ ಮದ್ವಾಯಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿ ಸದಸ್ಯರೇ. ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ನಾವು ಮಗಲ್ದ ಈ ಸಿಂಧೂರ್ ಊರಂತ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲಾ ಒಂದು ಗ್ರಾಮಸ್ಥರಿಗೆ ಲಕ್ಷ್ಮಣ ಬದ್ದಲ್ಲ ಹೆಮ್ಮೆ ಐತ್ರಿ ನಮ್ಗೆ. ಅವತ್ತು ಹೆಮ್ಮೆ ಐತಲ್ರಿ? ತಮ್ಮ ಹೆಸರು ಹೇಳ್ರಿ? ಭೈರಪ್ಪ ಮೆಂಡಿಗೇರಿ. ಭೈರಪ್ಪ. ಸನ್ಮಾನ್ಯರಾದ ಭೈರಪ್ಪ ಮೆಂಡಿಗೇರಿ ಅವ್ರ. ನಿಮಗೂ ಸಿಂಧೂರ್ ಬಗ್ಗೆ ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ಭಾರಿ ಅಭಿಮಾನ ಐತಿ, ಹೌದಲ್ರಿ? ತಮ್ಮದ್ರಿ? ಅಣ್ಣಪ್ಪ ಬಾಳಿಕಾಯಿ. ಸನ್ಮಾನ್ಯ ಅಣ್ಣಪ್ಪ ಬಾಳಿಕಾಯಿ ಅವ್ರ. ನಿಮ್ದು ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ಖುಷಿ, ಭಾರಿ ಅಭಿಮಾನ. ಹೇಳ್ರಿ ನಿಮ್ದು ಹೆಸರು? ಸಿದ್ಧಗೊಂಡ ಪಾಟೀಲ್. ಸಿದ್ಧಗೊಂಡ ಪಾಟೀಲ್ ಅವ್ರ. ಸಿಂಧೂರ ಲಕ್ಷ್ಮಣ ಅಂದ್ರೆ ನಿಮ್ಗೆ ಖುಷಿ ನೋಳೆ? ಮನಗಂಡ ಖುಷಿ ರೀ. ನಿಮ್ಮ ಹೆಸರು? ಮಾರುತಿ ಮದ್ವಾಯಿ. ಮಾರುತಿ ಮದ್ವಾಯಿ. ಮಾರುತಿ ಮದ್ವಾಯಿ ಅವರು. ನಿಮ್ದು ಊರು? ಸಿಂಧೂರ. ನಿಮ್ದು ಹುಲಿ? ಸಿಂಧೂರ್ ಹುಲಿ. ಫುಲ್ ಅಭಿಮಾನ ಐತಿ ನಮ್ಗೆ. 100%. ಮಲಗೊಂಡ ಕಾಡ್ಗೊಂಡ. ಸನ್ಮಾನ್ಯ ಮಲಗೊಂಡ ಕಾಡ್ಗೊಂಡ ಅವ್ರ. ನಿಮ್ಗ ಹುಲಿ ಬಗ್ಗೆ ಖುಷಿ, ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ? ಮಾದೇವ್ ಬಾಳಿಕಾಯಿ. ಮಾದೇವ್ ಅವರು ಬಾಳಿಕಾಯಿ. ಮಾದೇವ್ ಬಾಳಿಕಾಯಿ ಅವ್ರು. ನಿಮ್ಗ ಅಭಿಮಾನ ಐತ್ರಿ? ಸಿಂಧೂರ ಲಕ್ಷ್ಮಣ ಬದಲ ಖುಷಿ, ಅಭಿಮಾನ ಐತಿ. ಗಂಗಪ್ಪ ಹರಗಿರಿ, ಮಾಜಿ ಸರ್ಪಂಚ್. ಮಾಜಿ ಸರ್ಪಂಚ್ ರೀ? ನಮ್ ಮಾಜಿ ಚೇರ್ಮನ್ರು ಸರ್ಪಂಚ್ರು ಮುಂದ ಅವ್ರ ಈಗ ಸಿಂಧೂರ ಲಕ್ಷ್ಮಣ ಬಗ್ಗೆ ಭಾರಿ ಖುಷಿ ಐತ್ಲಿ. ಮೀಸಿ ಗೀಸಿ ಭಾರಿ ಮೀಸಿ ಗೀಸಿ ಅದಾವ್ರಲ್ಲ ಲಕ್ಷ್ಮಣ ಅವ್ರ ಗಿಟ್ಲೇನ ಅದಾವ ಮೀಸಿ. ಭಾರಿ ಅಭಿಮಾನ ಖುಷಿ ಐತಲ್ರಿ? ನಿಮ್ದು ಹೇಳ್ರಿ? ನಿಮಗೂ ಸಿಂಧೂರ ಲಕ್ಷ್ಮಣ ಬಗ್ಗೆ? ಅಲ್ಗೊಂಡ ಮದ್ವಾಯಿ ಅವ್ರ. ಇಲ್ಲಿ ನಿಮ್ದ್ರಿ? ಪರಗೊಂಡ ಮುಡ್ಸಿ ಅವ್ರ. ಭಾರಿ ಅಭಿಮಾನಿ ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ. ನಿಮಗ್ರಿ? ನಿಮ್ ಹೆಸರು ಹೇಳ್ರಿ? ಪರಗೊಂಡ ಪೂಜೆ ಅವ್ರ. ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ಖುಷಿ ಭಾರಿ. ನಿಮಗ್ರಿ? ಅಣ್ಣಪ್ಪ ಪ್ರಪ ಜನಗೊಂಡ. ಜನಗೊಂಡ ಅವ್ರ. ಅಣ್ಣಪ್ಪ ಪ್ರಪ ಜನಗೊಂಡ. ನಿಮಗ್ ಹೇಳ್ರಿ? ಮಾಜಿ ಚೇರ್ಮನ್ ಇವ್ರು? ಹೇಳ್ರಿ ಚೇರ್ಮನ್. ಸೊಸೈಟಿ ಚೇರ್ಮನ್ ಅವ್ರ? ಇವ್ರು ಪಂಚಾಯತಿ ಅವ್ರ. ಸೊಸೈಟಿ ಚೇರ್ಮನ್ ಹೇಳ್ರಿ? ಖುಷಿ ಐತಿ. ಲಕ್ಷ್ಮಣ ಬಾಳ ಹೆಮ್ಮೆ ಐತಿ. ಹೆಮ್ಮೆ ಐತಿ. ಊರಿಗೆ ಒಂದ್ ಹೆಸರು ಕಾಯಂ. ಒಟ್ಟ ಊರಿಗೆ ಹೆಸರು ಕಾಯಂ ಅಲ್ಲ. ಬರ್ರಿ ಏನ ನಿಮ್ದ ಹೆಸರು ಹೇಳಿ ಬರ್ಲಿ. ಬರ್ರಿ ಹೇಳ್ರಿ ನಿಮ್ ಹೆಸರು? ನನ್ನ ಹೆಸರು ರಾಜು ಸತ್ಯಪ್ಪ ಹಿಪ್ಪರ್ಗಿರಿ. ಹಿಪ್ಪರ್ಗಿ ಅವ್ರ. ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ಖುಷಿ, ಸಿಂಧೂರ ಲಕ್ಷ್ಮಣ ಅವ್ರ ಬಗ್ಗೆ ಭಾರಿ ಅಭಿಮಾನ. ಬರ್ರಿ ಹೇಳ್ರಿ. ಬಸಗೊಂಡ ಅಪ್ಪರ ಮದ್ವಾವಿ. ಬಸಗೊಂಡ ಅಪ್ಪರ ಮದ್ವಾವಿ.
ಬಸವಣ್ಣ ಅಪಾರ ಮದಮಯ್ಯ ಅವ್ರ ಹೇಳ್ರಿ ನೀವು ನಿಮ್ಮ ಸಿಂಧೂರ್ ಲಕ್ಷ್ಮಣ ಅವ್ರ ಬಗ್ಗೆ ನಿಮಗೆ ಹೆಂಗ ಅನಿಸ್ತತಿ ಹೇಳ್ರಿ ನೀವ ಕಮಾಲ್ ಗುರುಪಾದ್ ಕೋಳಿ ಏನಂದ್ರಿ ಕಮಾಲ್ ಗುರುಪಾದ್ ಕೋಳಿ ಕಮಾಲ್ ಗುರುಪಾದ್ ಕೋಳಿ ಅವ್ರ ನೀವು ಹೇಳ್ರಿ ನಿಮ್ಮ ಸಿಂಧೂರ್ ಲಕ್ಷ್ಮಣ ಅವ್ರ ಬಗ್ಗೆ ಹೆಂಗ ಅನಿಸ್ತತಿ ಲಕ್ಷ್ಮಣ್ ಕಪಲ್ ಮಾರಕೈತೇನ್ರಪ್ಪ ಯಾರ ಲಕ್ಷ್ಮಣ್ ಕಪಲ್ ಮಾರಕೈತಿ ನಾನೇ ಐತೇನ್ರಿ ನಾಟಕ ಕಂಪನಿ ಮಾಲಕ ಐತ್ರಿ ನಾಟಕ ಕಂಪನಿನೇ ಮಾಡಿದ್ರು ಯಾರ ಅವ್ರ ಬಗ್ಗೆ ಎಲ್ಲೆಲ್ಲ 10 ಊರು ಹೋಗಿ 100 ಊರಿಗೆ ಹೋಗಿ ನಾಟಕಗಳನ್ನ ಅವ್ರ ಬಗ್ಗೆ ಹೆಸರುವಾಸಿಯಾದಂತ ಪರಾಕ್ರಮಶಾಲಿ ಬ್ರಿಟಿಷರಿಗೆ ಸಿಂಹ ಸಪ್ಪಳರಾಗಿದ್ರು ಅಂತವ್ರ ಬಗ್ಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತಿಳ್ಕೊಳ್ಳವ್ರ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡ್ಯಾರ ಸಿಂಧೂರ್ ಲಕ್ಷ್ಮಣ ಅವ್ರ ಅಂತವ್ರ ನಾಟಕ ನೀವು 100 ಊರಿಗೆ ನಾಟಕ ಆಡಿ ಬಂದಾರ ಮಾಲಕ ಲಕ್ಷ್ಮಣರವ್ರ ಬಗ್ಗೆ ಸಾಕಷ್ಟು ಈ ಸಿಂಧೂರು ಊರಿನ ಎಲ್ಲ ಹಿರಿಯರು ಅವ್ರ ಬಗ್ಗೆ ಬಹಳಷ್ಟು ಅಭಿಮಾನ ಪಟ್ಟುಕೊಂಡು ಅಭಿಮಾನದಿಂದ ಮಾತುಗಳನ್ನು ಹೇಳಿದರು. ಅವರು ಬ್ರಿಟಿಷರಿಗೆ ಸಿಂಹ ಸಪ್ಪಳರಾಗಿದ್ದರು ಅಂತ ಹೇಳಿದರು ಎಲ್ಲ ಹಿರಿಯರು. ಈಗ ನಾವು ಆ ಸಿಂಧೂರ ಲಕ್ಷ್ಮಣರ ವಂಶಸ್ಥರಾದಂಥ ಸನ್ಮಾನ್ಯರಾದ ಲಕ್ಷ್ಮಣ್ ಭೀಮಪ್ಪ ನಾಯ್ಕ್ ಅವರ ಮಣಿ ಮುಂದೆ ಹಾದ ಈಗ ಇಲ್ಲಿ ಅವ್ರ ಸ್ಟ್ಯಾಚ್ಯೂ ಅಂದ್ರೆ ಮೂರ್ತಿ ಪುತ್ಳಿ ಕಟ್ಟಾರಲ್ಲ ಸಿಂಧೂರ್ ಲಕ್ಷ್ಮಣರು ಹೆಂಗೆ ನಿಂತಾರ ನೋಡ್ರಿ ಸ್ಟೈಲ. ಅವ್ರ ಬಂದೂಕ್ ಹೆಂಗೆ ಹಿಡ್ದಾರ, ಅವ್ರ ಬಂದೂಕ್ ಹಿಡಿ ಸ್ಟೈಲನ ಭಾಳ ವಿಶೇಷವಾದದ್ದ. ಸಿಂಧೂರ ಲಕ್ಷ್ಮಣ ಹುಲಿ ಅಂತ ಹೇಳಿ ನಮಗೆ ಭಾಳ ಖುಷಿ ಅನಿಸ್ತದ. ಹೆಂಗದ ಬ್ರಿಟಿಷರು ನಮ್ಮನ್ನ ಭಾಳ ಕೆಟ್ಟ ಗುಲಾಮರಂತೆ ನಡೆಸ್ಕೊಳ್ತಿದ್ರು. ಅವ್ರನ್ನ ಬ್ರಿಟಿಷರನ್ನ ಹೊರದಟ್ಟಬೇಕಾಗಿತ್ತು ಅವ್ರ ದೇಶಕ್ಕೆ. ಆದರೆ ಬ್ರಿಟಿಷರಿಗೆ ಅವ್ರಿಗೆ ವಿರೋಧ ಮಾಡ್ತಿದ್ರು. ಬ್ರಿಟಿಷರು ಏನೋ ಮಾಡಿದ್ರು ಅವ್ರ ಕಟ್ಟಡಗಳನ್ನ ಕೆಡುತ್ತಿದ್ರು ಬ್ರಿಟಿಷರು ಸನ್ಮಾನ್ಯರಾದ ಸಿಂಧೂರ ಪರಾಕ್ರಮಶಾಲಿ, ಅದು ಬ್ರಿಟಿಷರಿಗೆ ಶಿವ ಸಪ್ಪಣರಾಗಿದ್ದಂಥ ಸಿಂಧೂರ ಲಕ್ಷ್ಮಣರವರ ವಂಶಸ್ಥರಾದ ಅವರ ಮರಿ ಮೊಮ್ಮಗ ಸನ್ಮಾನ್ಯರಾದ ಲಕ್ಷ್ಮಣ್ ಭೀಮಪ್ಪ ನಾಯ್ಕ್ ಇವರ ಮನೆಗೆ ನಾವು ಬಂದಿರ್ತೇವೆ. ಸನ್ಮಾನ್ಯ ಸಿಂಧೂರ ಲಕ್ಷ್ಮಣರವರ ವಂಶಸ್ಥರು. ಈಗ ತಮ್ಮ ಹೆಸರು ಹೇಳ್ರಿ. ಲಕ್ಷ್ಮಣ್ ಭೀಮಪ್ಪ ನಾಯ್ಕ್ ನನ್ನ ಹೆಸರು ಸರ್. ಯಾಕ ಅವ್ರ ಹೆಸರು ಇಟ್ಟಾರ? ಅವ್ರ ಹೆಸರು ಇಟ್ಟಾರ. ಈಗ ಅವ್ರು ಲಕ್ಷ್ಮಣ ಅಣ್ಣ ಅವ್ರ ಇದಾರಲ್ಲ ಅವರು ಫೋಟೋ ಈಗ ಇದು ಜಮಖಂಡಿ ಜೈಲಾಗ ಹಾಕಿದ ಫೋಟೋ ಸರ್. ಜಮಖಂಡಿ ಜೈಲ್ ಅಲ್ರಿ, ಇದು ಸತ್ತಾಗಿದ್ರಿ, ಡೆತ್ ಆದದ್ದು. ಅವ್ರು ಯಾರೋ ಬ್ರಿಟಿಷರ್ ಮೋಸ ಮಾಡಿ ಹೊಡೆದ ಫೋಟೋ ಇದ. ಬ್ರಿಟಿಷರ್ ಮೋಸ ಮಾಡಿ ಗುಂಡ್ ಹಾಕಿ ಹೊಡೆದದ್ದು ಫೋಟೋ ಇದ್ರಿ ಅವಾಗ. ಅವ್ರು ತಿರ್ಕೊಂಡದಂತ ಫೋಟೋ. ಇದು ನರಸಾಪತ್ರ ಲಕ್ಷ್ಮಣ್ ಮುತ್ತೆ ನಳ್ಯಾರಿ. ಇವ್ರು ರೆಡ್ಡರಟ್ಟಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಊರವ್ರು. ಅವ್ರಿಗೆ ಲಕ್ಷ್ಮಣ ಅವ್ರಿಗೆ ಏನಾಗಿದ್ರು? ಹಳೆಗಳು ಆಗ್ಬೇಕು. ಅವ್ರ ಹಳೆಗಳು. ಇವ್ರ ಮಾವ ಇವ್ರು. ಮಾವ್ರಿ. ಅವ್ರು ಬೆಂಬಲ ಇದ್ರ? ಬೆಂಬಲ ಇದ್ರು 3 ಜನ. ಯಾರು ಇವ್ರ? ನರ್ಸು ಸಾಬು ಗೋಪಾಲ ಅಂತ ಹೇಳ್ರಿ. ನರಸಾಪುರದಿಂದ ಅಷ್ಟ ಫೋಟೋ ಇತ್ರಿ. ಸಿಗ್ತದ ಸಾಬುಂದ ಮತ್ತ ಗೋಪಾಲ ಫೋಟೋ ಇಲ್ರಿ. ಸಾಬು ಮತ್ತು ಗೋಪಾಲ ಅವ್ರ ಫೋಟೋ ಸಿಗ್ಲಿಲ್ರಿ. ಈಗ ಅಜ್ಜ ನರಸಪ್ಪ ಅಜ್ಜ ಒಟ್ಟ ಸಿಕ್ತು. ಅಟ್ಟ ಸಿಕ್ತ್ರಿ. ಅವ್ರ ಜೋಡಿ ಅಲ್ಲಿ ಜಮಖಂಡಿ ಜೈಲ್ ಹಾಕಿದಾಗ ನಮ್ಮ ಅಜ್ಜ ಇರ್ತಾರೆ. ನಿಮ್ ಕಾಸ್ ಅಜ್ಜ ಯಾರೋ ಲಕ್ಷ್ಮಣ್ ಮುತ್ತೆ ಪರಾಕ್ರಮಶಾಲಿ ಆಗಿರ್ತಕ್ಕಂಥ ವೀರ ಸಿಂಧೂರ್ ಲಕ್ಷ್ಮಣ ಅವ್ರ ಫೋಟೋ ಇದ್ರಿ. ಇದು ಅವ್ರ ಬೆನ್ನೆಲ್ಲ ಬ್ಯಾಗ್ ನಿಂತಿರ್ತಕ್ಕಂಥ ಸೂರ ನರಸಪ್ಪ ಅವ್ರ ಫೋಟೋ. ಸೂರ ನರಸಪ್ಪ ಮುತ್ಯ ಅವ್ರ ಮಾವ ಹಳೆಯ ಮಾವ. ಇದು ಅವ್ರ ಬ್ರಿಟಿಷ್ ಗುಂಡ್ ಹಾಕಿದ ಫೋಟೋ ಇದ್ರಿ. ಇದು ಬ್ರಿಟಿಷ್ ಗುಂಡ್ ಹಾಕಿದ ಫೋಟೋ ಇದ್ರಿ. ಬ್ರಿಟಿಷರ್ ಗುಂಡ್ ಹಾಕಿದಾಗ ಅದು ತೀರ್ಕೊಂಡಾಗ ಫೋಟೋ. ಮತ್ತೆ ಇಲ್ಲಿ ಒಂದು ಫೋಟೋ ಐತಿ, ಅದು ಇದು ರಿಯಲಿ ಫೋಟೋ ರೀ. ಅಜ್ಜ ಆದ್ರಿ. ಇದಕ್ಕೆ ಹಚ್ಚಿ ನಾವು ಅದನ್ನ ದೊಡ್ಡದು ಮಾಡೀವ್ರಿ. ಆದ್ರೆ ಇದು ರಿಯಲಿ ಒರಿಜಿನಲ್ ಫೋಟೋ ರೀ. ಒರಿಜಿನಲ್ ಫೋಟೋ ಇದೆ. ಹ್ಞೂ. ಇದನ್ನ ತಗೊಂಡನ ಅದನ್ನ ದೊಡ್ಡದು ಮಾಡೀವ್ರಿ. ಇದ ಫೋಟೋ ಎಲ್ಲಾ ಕಡೆ ಹಬ್ಬೈತ್ರಿ. ಈಗ ಇದ ಬ್ರಿಟಿಷ್ ಎಲ್ಲಾ ಕಡೆ ಅದ್ರಿ. ಈ ಬ್ರಿಟಿಷರ್ ಮೋಸ ಮಾಡಿ ಹಾಕಿ ಗುಂಡ್ ಹಾಕಿ ಇವ್ರನ್ನ ಇದು ಬಲಿದಾನ ಮಾಡಿ ಕಪ್ಪರ ಪಡಿ ಅಂತ ಗುಡ್ರಿ. ಇದೆಲ್ಲ ಬಿಳಿಗಿ ತಾಲೂಕ ಕಪ್ಪರ ಪಡಿ ಅಂತ ಗುಡ್ರಿ. ಬಿಳಿಗಿ ತಾಲೂಕು ಕಪ್ಪರ ಪಡಿ ಅನ್ನತಕ್ಕಂತ ಜಾಗದಾಗಿಂದ ದೇವ್ರು ಅಲ್ಲೇ ದೇವಸ್ಥಾನ ಕಪ್ಪರ ಪಡಿಯಮ್ಮ ಅಂತ ಹೇಳಿ. ಕಪ್ಪರ ಪಡಿಯಮ್ಮ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ. ಅಲ್ಲಿ ಗುಡ್ಡ ಐತ್ರಿ. ಅಲ್ಲಿ ಊಟಕ್ಕೆ ಕರೆದು ಇವ್ರನ್ನ ಮೋಸ ಮಾಡಿ ಗುಂಡ್ ಹಾಕಿ ಬಂದದ್ರಿ. ಊಟಕ್ಕೆ ಕರೆದಿದ್ರ. ಊಟಕ್ಕೆ ಕರೆದ ಮೋಸ ಮಾಡಿ ಒಂದು ಲಾಟನ ಏನೋ ದೀಪ ಹಿಂಗಡಿಸಿ ಮೋಸ ಮಾಡಿ ಬ್ರಿಟಿಷರ್ ಮೋಸ ಮಾಡಿ ಬಲಿದಾನ ಮಾಡಿ. ಅವ್ರ ಫೋಟೋಕ್ಕೊಂದು ಅಗದಿ ಗೌರವದಿಂದ ನಮಸ್ಕಾರ ಮಾಡ್ತಾನೆ. ನಮ್ದ ಅಶೋಕ್ ಕೋತಾತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಅವ್ರಿಗೆ ಏನು ಹೇಳ್ತೀವಪ್ಪ ಅಂದ್ರೆ ಇವ್ರ ಈ ಜೀವನ ಚರಿತ್ರೆ ಇನ್ನೂ ಸೂರ್ಯ ಚಂದ್ರ ಇರುವವರೆಗೂ ಮತ್ತು ಈ ನಮ್ಮ ಭೂಮಿ ತಾಯಿ ಇರುವವರೆಗೂ ಇವರ ಪರಾಕ್ರಮ ಒಂದು ಶಾಲೆ ಈ ನವ ಯುವಕರಿಗೆ ಮತ್ತು ದೇಶಭಕ್ತರಿಗೆ ಮಾದರಿಯಾಗಿರಲಿ. ಇವರ ಹೆಸರು ಅಜರಾಮರವಾಗಿ ಇವರ ಹೆಸರು ನಮ್ಮ ಭಾರತ ದೇಶದಾದ್ಯಂತ ಒಂದು ಪ್ರಜ್ವಲಿಸಲಿ. ಭೂಮಿ ತಾಯಿ ಇರುವವರೆಗೂ ಮತ್ತು ಸೂರ್ಯಚಂದ್ರ ಇರುವವರೆಗೂ ಇವರ ಹೆಸರು ಸನ್ಮಾನ್ಯರಾದ ಸಿಂಧೂರ ಪರಾಕ್ರಮಶಾಲಿ ಧೀರ
ವೀರ ಸಿಂಧೂರ ಲಕ್ಷ್ಮಣರವರ ಫೋಟೋಕ್ಕೆ ನಾವು ಅಗದಿ ಹೆಮ್ಮೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡ್ಲಾಕ ನಮಗೆ ಭಾಳ ಅಂದ್ರೆ ಭಾಳ ಆನಂದ ಆಕತಿ. ಅಗದಿ ಭಕ್ತಿ ಅನಿಸ್ತದ. ಭಾರಿ ಭಕ್ತಿಪೂರ್ವಕವಾಗಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಅವರ ವಂಶಸ್ಥರಾದ ಸನ್ಮಾನ್ಯ ಇದೇನದಲ್ಲ ಇವ್ರ ಫೋಟೋದಲ್ಲಿ ಈಗ ತೀರ್ಕೊಂಡಂಥ ಫೋಟೋ ಅದ. ಆದ್ರೂ ನಮಗೆ ಎಷ್ಟೊಂದು ಗೌರವ ಹೆಮ್ಮೆ ಅನಿಸುತ್ತೆ. ಅವ್ರ ಮೇಯಾಗಿ ತುಂಬ್ಕೊಳ್ಳೋಕತ್ತೆ ಅವ್ರ ಶಕ್ತಿ. ಅಂಥ ಶಕ್ತಿವಾನ್ರ ಒಬ್ಬ ವಂಶಸ್ಥರಾದಂಥ ಸನ್ಮಾನ್ಯ ಲಕ್ಷ್ಮಣ್ ಭೀಮಪ್ಪ ನಾಯ್ಕ ಅವ್ರ ಇವ್ರದಲ್ಲ ಇವ್ರ ವಂಶಸ್ತ್ರ ಅಂತ ಹೇಳಕ ಅವ್ರಿಗೂ ಹೆಮ್ಮೆ ಐತಿ, ಮತ್ತೆ ನಮಗೂ ಹೆಮ್ಮೆ ಐತಿ. ನಿಮಗೂ ಭಾರಿ ಹೆಮ್ಮೆ ಹೆಮ್ಮೆ ರೀ. ಅವ್ರ ರಕ್ತ ಒಳಗೆ ಹುಟ್ಟಿದ ನಾವು ಯಾವ ಪೂರ್ವ ಜನ್ಮದ ಪುಣ್ಯ ನಮ್ದು. ಪೂರ್ವ ಜನ್ಮದ ಪುಣ್ಯ. 103 ವರ್ಷ ಹತ್ರ ಅದ ತಿರ್ಕೊಂಡ್ರಿ. 103 ಇದುವರೆಗೂ ಅಜರಾಮರ ಐತಿ. ಯಾರಪ್ಪ ವೀರ ಸಿಂಧೂರ ಲಕ್ಷ್ಮಣ ಮರಿ ಮೊಮ್ಮಗ ಹೇಳ್ಕೊಳಕ್ ಹೆಮ್ಮೆ. 103 ವರ್ಷ ಅಲ್ರಿ. ಇದು ಭೂಮಿ ತಾಯಿ ಇರುವವರೆಗೂ ಹಂಗ ಇನ್ನೂ ಅಜರಾಮರಾಗ ಬೆಳಿಲ್ಲ ಅಂತೇಳಿ ನಮ್ಮಲ್ಲಿ ಐತ್ರಿ ಅದ ಆಸೆ ನಿಮಗೂ ಐತೆ. ನಮ್ಮ ಅಶೋಕ್ ತಾಸನೆ ಯೂಟ್ಯೂಬ್ ಚಾನಲ್ಗೂ ಖಾಯಂ ಅವ್ರ ಬಗ್ಗೆ ಈ ಭೂಮಿ ತಾಯಿ ಇರುವವರೆಗೇನು ಮತ್ತು ಸೂರ್ಯ ಚಂದ್ರ ಇರುವವರೆಗೇನು ಇದು ಅವ್ರ ಹೆಸರ ಎಲ್ಲಾ ಒಂದು ಯುವಕರಿಗೆ ಮಾದರಿ ಆಗಲಿ. ಅದು ಅವ್ರ ಶೌರ್ಯ ತುಂಬಿರ್ಲಿ ಮತ್ತೆ ದೇಶಭಕ್ತಿ ಎಲ್ಲಾ ಯುವಕರಿಗೆ ಹುಟ್ಲಿ ಅವ್ರು ನೋಡಿ ಅಂತ ಹೇಳಿ ನಮಗೆ ಅನಿಸ್ತತಿ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಬಹಳ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ನಿಮ್ಮ ಹುಡುಗರನ್ನ ಶಿಕ್ಷಣಕ್ಕೆ ಬಹಳಷ್ಟು ಮಾತು ಕೊಡ್ರಿ ಅಂತೇಳಿ ನಮ್ಮ ಅಶೋಕ್ ತಾತನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಅಗದಿ ಪ್ರೀತಿಯಿಂದ ಕೇಳ್ಕೊತೀವಿ. ಮತ್ತು ತಂಗಿಯವರು ಕೂಡ ಅದ್ರ ನಿಮ್ಮ ಮಡದಿಯವರು ನಿಮ್ಮ ಧರ್ಮ ಪತ್ನಿಯವರು ಈಗ ಏನ್ ಕೆಲಸ ಮಾಡ್ತಾರೆ ಹೇಳ್ರಿ? ಈಗ ಕರ್ನಾಟಕದಲ್ಲಿ ಇಲ್ಲೇ ಬ್ಯಾಡರಟ್ಟಿ ಅಂತೇಳಿ ಹಳ್ಳಿ ಒಳಗ್ರಿ ಗೌರ್ಮೆಂಟ್ ಸ್ಕೂಲ್ನಾಗ ಗೆಸ್ಟ್ ಟೀಚರ್ ಅಂತೇಳಿ ಹೋಗ್ತಾರೆ. ಅತಿಥಿ ಶಿಕ್ಷಕರು ಅವರು ಕರ್ನಾಟಕದವ್ರ ರೀ. ಕರ್ನಾಟಕದವರು ಅಥಣಿ ತಾಲೂಕಿಗೆ ಬಂದಾರೆ. ಅಥಣಿ ತಾಲೂಕದಾಗ ಅವರು ಗೆಸ್ಟ್ ಟೀಚರ್ ಕೆಲಸ ಮಾಡ್ತಾರೆ. ಅವ್ರಿಗೆ ಒಳ್ಳೆ ನೌಕರಿ ಒಳಗ ಒಳ್ಳೆ ಸ್ಥಾನದಾಗ ಅದಾರ. ತಮ್ಮ ಮಕ್ಕಳನ್ನು ಕೂಡ ಎಜುಕೇಶನ್ ಮಾಡ್ರಿ. ಇವ್ರ ಹೆಸರು ಕಾಯಂ ಆಗಿ ಭೂಮಿ ಇರುವಾಗ ಉಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಬಿಟ್ಟು ಹೋಗಕ್ ಆಗ್ಬೇಕು. ನಮಗೆ ಅಷ್ಟ ಇದು ಮಾಡ್ಬಿಟ್ಟಿತ್ತು ನಮ್ಮ ಬಗ್ಗೆ. ನಾವು ನಿಮ್ಗೆ ಏನೋ ಅಂತ ನಾವು ಎಷ್ಟು ಅವಸರ ಇದ್ರು ನೀವು ಇಲ್ಲೇ ಇನ್ನೊಂದು ತಾಸು ಇರೋಣಪ್ಪ ಆ ಒಂದು ಅಭಿಮಾನ ನಿಮ್ಮ ಮೇಲೆ ಐತಿ. ಇರ್ಲಿ, ಇದನ್ನ ಒಟ್ಟೆ ನಾವು ಯಾವತ್ತು ಅಭಿಮಾನ ಪಡ್ಕೊಂಡು ಇರೋಣ. ನಮಸ್ಕಾರ ರೀ. ನಮಸ್ಕಾರ.